ಅವಾಗ ಎಲ್ಲಾರು ಏನಂತಾರ ಬರ್ತಾರ ಒಂದ್ 5,000 ತಂದು 10,000 ಮಾರಿ 50% ಮಾರ್ಜಿನ್ ಇದೆ ಹಂಗಿದೆ ಅಂತಾರ. ಇದಾದ್ಮೇಲೆ ತಂದ್ಮೇಲೆ ಗೊತ್ತಾಗುತ್ತೆ ಸರ್. 1-2 ವರ್ಷ ಕಂಪಲ್ಸರಿ ಬೇಕು ಸರ್ ಕಲೆಕ್ಟ್. 1-2 ವರ್ಷ ಕಂಪಲ್ಸರಿ ಬೇಕು. ಅದಾದ್ಮೇಲೆ ನಾವು ಬೆಳಬಹುದು. ಸ್ಟಾರ್ಟಿಂಗ್ ಅಲ್ಲಿ ಸರ್ ಸ್ವಲ್ಪ ರೋಗ ಸ್ವಲ್ಪ ಇದಾಗಿತ್ತು, ನಮ್ಗೆ ಗೊತ್ತಾಗ್ತದಿಲ್ಲ ಯಾವ್ದು ಮೊಡಾಲಿಟಿ ಬಂತು ಏನಿಲ್ಲ ಅಂತ. ಒಂದು 3-4 ಡೆತ್ ಆದವ್ರಿ ಸ್ಟ್ರೇಟ್. ಅವಾಗೆ ಸ್ವಲ್ಪ ಅನ್ಸಿದ್ ನಮ್ಗೆ, ಸುಮ್ನೆ ಯಾಕಿದ್ದು ಬಿಸ್ನೆಸ್ ಮಾಡ್ಬೇಕು, ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಆಯ್ತಲ್ಲ ಅಂತ. ನನ್ನ ಹೆಸರು ಸಮೀರ್ ಖಾನ್ ಅಂತ ಸರ್. ನಾನು ಸಿವಿಲ್ ಇಂಜಿನಿಯರ್, ಸೈಟ್ ಇಂಜಿನಿಯರ್ ಟ್ರೈನಿಂಗ್. ಒಂದು 3 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ಬಿಸ್ನೆಸ್. ಎರ್ಮಟ್ಸ್ ಕ್ಯಾಂಪ್ ಅಲ್ಲಿ ಇದೆ. ರಾಯಚೂರಿಂದ ಸಿಟಿಯಿಂದ ಒಂದು 5 to 6 ಕಿಲೋಮೀಟರ್ ಅಲ್ಲಿ ದೂರ ಇಲ್ಲಿ ಸ್ಟಾರ್ಟ್ ಮಾಡಿ 4 years ಆಯ್ತು. 4 years ರನ್ನಿಂಗ್. 4 years ರನ್ನಿಂಗ್. ಸೊ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೆ ಸರ್ ಇದೆಲ್ಲ ನೀವು? ಸೆಟ್ ಬಂತು ಸ್ಟಾರ್ಟಿಂಗ್ ಒಂದು ಎಲ್ಲ ಶೆಡ್ ಗಿಡ ಎಲ್ಲ ಮರಿ ಎಲ್ಲ ಕಲ್ತು ಒಂದು 5-6 ಲಕ್ಷ ಸ್ಟಾರ್ಟಿಂಗ್. 5-6 ಲಕ್ಷ ಇನ್ವೆಸ್ಟ್ಮೆಂಟ್. 2 ಲಕ್ಷ ಶೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಮರಿಗೆ ಒಂದು 3 ಲಕ್ಷ, 3-4 ಲಕ್ಷ. ಸರ್ ಯಾವ ಸರ್ ಇದು ಬ್ರೀಡ್? ಇದು ಕೆಂಗೂರಿ, ನಾವು ಡೆಕ್ಕನಿ ಅಂತ ಹೇಳ್ತೀವಿ ಸರ್. ರಾಯಚೂರು, ಸಿನ್ನೂರ್, ಕೊಪ್ಪಳ, ಬಳ್ಳಾರಿ ಕಡೆ ಇದೇ ಫೇಮಸ್ ಸರ್. ಕೆಂಪು ಅಂತ ಹೇಳ್ತೀವಿ ಸರ್ ನಾವು. ಕೆಂಗೂರಿ ಡೆಕ್ಕನ್ ಅಂತ. ಸಿನ್ನೂರು, ದೇವದುರ್ಗ ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ ನಾವು ಲೋಕಲ್ ಅಲ್ಲಿ. ಒಂದು ಲೈವ್ ವೇಟ್ 25 to 30 kg ನಾವು ತಗೊಂತೀವ್ರಿ. 8,000 to 10,000, 12,000 ದೊಡ್ಡ ಮರಿ. ಸೊ ನೀವು ತಗೋಬೇಕಾದ್ರೆ ಎಷ್ಟು ಕೆಜಿ ಇರುತ್ತೆ ಇವತ್ತು? ಆಲ್ಮೋಸ್ಟ್ 30 kg ಸರ್. 25 to 30 kg ನೀವು ತಗೋಬೇಕಾದ್ರೆ 25 ನಿಂದ 30 kg ಇರುತ್ತೆ. ಅದಾದ್ಮೇಲೆ ನಾವು ಒಂದು 3 months or 4 months ಏನ್ ರೇಟ್ ತಗೊಂಡ್ರಿ ನೀವು? 20 to 25 ನಿಂದ 30 kg ಇರೋದನ್ನ ಏನ್ ರೇಟ್ ಖರೀದಿ ಮಾಡಿದ್ರಿ ನೀವು ಮರಿ? ನಾವು 8,000 to 12,000 8,000 ನಾವು ಪರ್ಚೇಸ್ ಮಾಡ್ತೀವ್ರಿ. ಅದು ತಗೊಂಡು ಎಲ್ಲ ಡಿವಾರ್ಮಿಂಗ್ ಮಾಡಿ ಎಲ್ಲ ವ್ಯಾಕ್ಸಿನೇಷನ್ ಮಾಡಿ 3 to 4 months ಮ್ಯಾಕ್ಸಿಮಮ್ 4 ತಿಂಗಳ. ಅದ್ 4 ತಿಂಗಳಾದ್ಮೇಲೆ ನಾವು ಫೀಡ್ ಕೊಡ್ತೀವ್ರಿ. ಹೆವಿ ಅಂದ್ರೆ ಸ್ಟಾಲ್ ಫೀಡಿಂಗ್ ಮಾಡ್ತೀವಿ ನಾವು. ಗ್ರೇಸಿಂಗ್ ಏನ್ ಬಿಡ್ತಾ ಇಲ್ಲ, ಸ್ಟಾಲ್ ಫೀಡಿಂಗ್ ಮಾಡಿ ಮತ್ತೆ ನಾವು 18,000 to 20,000 ಅಲ್ಲಿ ಮಾಡ್ತೀವಿ. ಇಲ್ಲೇ ಟೋಟಲ್ ಕೌಂಟರ್ಸ್ ಅಲ್ಲಿ ಮಾಡ್ತೀವಿ. ಇಲ್ಲಿಗೆ ಬಂದು ಕಸ್ಟಮರ್ ಇದ್ದಾರೆ. ಸರ್ ಇದಕ್ಕೆ ಫೀಡಿಂಗ್ ಏನೇನು ಕೊಡ್ತೀರಿ ನೀವು? ಫೀಡಿಂಗ್ ಸರ್ ನಾವು ಇದ್ರ ಶೇಂಗದ ಒಟ್ಟು ಕೊಡ್ತಾ ಇದೀವಿ ಸರ್. ಶೇಂಗದ ಒಟ್ಟು ಪ್ಲಸ್ ನಮ್ದು ಇದ್ರಲ್ಲಿ ಮೇವು ಹಾಕಿದ್ವಿ. ಹೆಡ್ ಜುಲಿಸನ್ ಇದೆ, ಪ್ಲಸ್ ನೇಪಿಯರ್ ಇದೆ, ಸೂಪರ್ ನೇಪಿಯರ್ ಇದೆ, ಅದ್ ಹಾಕಿದ್ವಿ. ಈ ಸಲ ನಾವು ಸೈಲೇಜ್ ಅಂತ ಟ್ರೈ ಮಾಡಿದ್ವಿ. ಸ್ವಲ್ಪ ಸಮ್ಮರ್ ಅಲ್ಲ, ಬೋರಲ್ಲಿ ನೀರ್ ಸ್ವಲ್ಪ ಕಡಿಮೆ ಅದು, ಅದಕ್ಕೆ ಸೈಲೇಜ್ ಟ್ರೈ ಮಾಡ್ತಾ ಇದೀವಿ. ಆಮೇಲೆ ಚುನ್ನಿ ಯೂಸ್ ಮಾಡ್ತಿದ್ವಿ. ಚುನ್ನಿ ಅದೇ ಬೆಳಿಗ್ಗೆ ಒಂದ್ಸಲ ಹಾಕ್ತಾ ಇದ್ವಿ. ಅದು ಗ್ರಾಸ್ ಪ್ಲಸ್ ಸೈಲೇಜ್ ಒಟ್ಟು ರೀ. ಕಡಲೆ ಒಟ್ಟು, ಶೇಂಗದ ಒಟ್ಟು ಅಂತಾರ, ಆ ಒಟ್ಟು ಯೂಸ್ ಮಾಡ್ತಿದ್ವಿ. ಸೊ ಇದ್ರೊಳಗೆ ಡಿಸೀಸ್ ಏನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವ್ರಿ ಇವಾಗ ಈ ಮರಿಗಳಿಗೆ? ಡಿಸೀಸ್ ಅಂದ್ರೆ ಏನಿಲ್ಲ ಸರ್, ನಾವು ಸ್ವಲ್ಪ ಟೈಮ್ ಟು ಟೈಮ್ ಡಿವಾರ್ಮಿಂಗ್ ಮಾಡ್ಕೊಂಡು ಅದು ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ರೆ ಏನ್ ಅಂತ ಬರೀ ಇದಿಲ್ಲ, ಮೋಟಾಲಿಟಿ ಆಗಲ್ಲ ಸರ್. ಡಿಸೀಸ್ ಮೇಜರ್ ಡಿಸೀಸಸ್ ಏನ್ ಬರಲ್ಲ ಸರ್. PPR ET ಅಂತ ಹೇಳ್ತೀವಿ ಸರ್ ನಾವು. ಅದಕ್ಕಿಂತ ಮುಂಚೆನೆ ನಾವು ಎಲ್ಲ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ತೀವಿ ಸರ್. ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಯಾವ್ದ್ರೊಳಗೆ ಜಾಸ್ತಿ ಇರುತ್ತೆ ಸರ್? ಇವಾಗ ನೀವು ಫೀಡಿಂಗ್ ಜಾಸ್ತಿ ಖರ್ಚು ಮಾಡಿದ್ರೆ ಒಂದೊಂದ್ಸಲ ನಿಮ್ ರೇಟ್ ಕಡಿಮೆ ಹೋಯ್ತು ಅಂತಂದ್ರೆ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಹೆಂಗ್ ಔಟ್ಕಮ್ ಮಾಡಕತ್ತೀರಿ ನೀವು? ಲಾಸ್ ಆಗಂದ್ರೆ ಏನಿಲ್ಲ ಸರ್, ನಾವು ಸ್ವಲ್ಪ ವೇಟ್ ಮಾಡ್ಬೇಕು ಸರ್. ಕೆಲವೊಬ್ರು ಏನ್ ಮಾಡ್ತಾರೆ, ವೇಟ್ ಮಾಡಲ್ಲ ಸರ್. ಜಾಸ್ತಿ ನಾನು ಒಂದು 8-10 ಹಾಕಿದೀನಿ, ಮತ್ತೆ ಜಲ್ದಿ ರಿಟರ್ನ್ಸ್ ಬರ್ಬೇಕು, ಜಲ್ದಿ ಸೇಲ್ ಮಾಡ್ಬೇಕಂದ್ರೆ ಆಗಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ನಮ್ಮ ಹತ್ರನೇ ಹೋಗ್ತದೆ ಸರ್, ಇಲ್ಲಿಂದ ಸೇಲ್ ಮಾಡ್ಕೋಬಹುದು. ಸರ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಇವಾಗ 4 years ಆಯ್ತಲ್ಲ, ನೀವು ಇನ್ವೆಸ್ಟ್ ಮಾಡಿ ನೀವು 5 lakhs ಇನ್ವೆಸ್ಟ್ ಮಾಡಿ ಕೇಸಿಂದ ನಾನು ಗೋಟ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಏನೋ ರಿಟರ್ನ್ ಆಯ್ತಾ ನಿಮ್ಗೆ? 5 lakhs ವರೆಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರಿ. ರಿಟರ್ನ್ ಅಂದ್ರೆ ಏನಂದ್ರೆ ಇನ್ನ ಯಾಕಂದ್ರೆ ಎಷ್ಟು ನಾವು ಆಗ್ತಾ ಇದ್ವಿ, ಇನ್ನ ಡೆವಲಪ್ಮೆಂಟ್ ಆಗ್ತದೆ ಅಲ್ರಿ. ನಮ್ಗೆ ಅರ್ಥ ಆಗಲ್ಲ. ಒಂದು ಮಿನಿಮಮ್ ಬೇಕಂದ್ರೆ 3-4 ವರ್ಷ ಬೇಕು ನಮ್ಗೆ ಸೆಟ್ ಆಗಕ್ಕೆ. ಯಾಕಂದ್ರೆ ನಾವು ಬ್ಯಾಚ್ ಬೇರೆ ಬೇರೆ ಮಾಡಿದ್ವಿ. ಫಸ್ಟ್ ಗೋಟ್ ತಂದ್ವಿ, ಆಮೇಲೆ ಸಣ್ಣ ಸ್ಮಾಲ್ ಕಿಡ್ ತಂದ್ವಿ, ಅದಾದ್ಮೇಲೆ ದೊಡ್ಡ ಮರಿ ನೋಡಿದ್ವಿ, ಆಮೇಲೆ ಇಯರ್ ಬಕ್ರೀದ್ ಸಲುವಾಗಿ ಸ್ಪೆಷಲ್ ಮಾಡಾಕತ್ತೀವಿ. ಬಕ್ರೀದ್ ಸಲುವಾಗಿ ನಮ್ ರಿಟರ್ನ್ ಜಾಸ್ತಿ ಕಾಣ್ತದ್ರಿ. ಬಕ್ರೀದಲ್ಲಿ ಏನ್ ನಾವು 8-10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ, ಅದರಿಂದ ಒಂದ್ 2-2.5 ಲಕ್ಷ ನಮ್ಗೆ ಲಾಭ ಬಂತಂದ ನಾವು ಹೇಳ್ಕೋಬಹುದು ಬಕ್ರೀದಲ್ಲೇ. ಉಳ್ಕಿ ಟೈಮ್ ನಾವ್ ಏನಾದ್ರು ಬರೀ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ನೀವು ಎಲ್ಲ 5 lakhs ವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ನಿಮ್ದು ಸೆಟ್ ಆಗದ ಬಿಸ್ನೆಸ್ ನಮ್ ಲೆವೆಲ್ಗೆ ಒಂದ್ ಲೆವೆಲ್ಗೆ ರನ್ ಆಗತ್ತ ಅಂತ ಅನಿಸ್ತದೆ ನಿಮ್ಗೆ? ಆಗತ್ತದ್ರಿ. ಇವಾಗೆಲ್ಲ ನಿಮ್ ನಾರ್ಮಲ್ ಸೆಟ್ ಆಗಿ ಏನೋ ನೀವು ಒಂದ್ ಬ್ಯಾಚ್ ಇವಾಗ ಫಸ್ಟ್ ಒಂದು 40-50 ತಗೊಂಡ್ಬಂದು ಸ್ಟಾರ್ಟ್ ಮಾಡಿ ಅದಕ್ಕೆ ಹಾಕಿದ ಫೀಡಿಂಗ್ ಕಾಸ್ಟ್ ಎಲ್ಲ ಕೊಟ್ಟು ನಿಮ್ದು ಲೇಬರ್ ಮೇಂಟೆನೆನ್ಸ್ ಎಲ್ಲ ತೆಗೆದು ನಿಮ್ದು ಹಾಕಿದ ದುಡ್ಡಿಗೆ ಏನೋ ಒಂದ್ ಸ್ವಲ್ಪ ರಿಟರ್ನ್ಸ್ ಬರ್ತಾ ಇದೆ. ಪರವಾಗಿಲ್ಲ. ಒಂದ್ 3 ವರ್ಷ 4 ವರ್ಷ ಆದ್ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಇವಾಗ ನಮ್ಗೆ ಅನ್ಸ್ತಾ ಇದೆ ರಿಟರ್ನ್ಸ್ ನಮ್ಗೆ ನೋಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಸೆಟ್ ಆಗಕ್ಕೆ ಅಪ್ ಟು 3 to 4 years ಬೇಕಾಗಿದೆ. ಬೇಕು ಸರ್, ಕಂಪಲ್ಸರಿ ಬೇಕು ಸರ್. ಯಾಕಂದ್ರೆ ನಾವು ಇನ್ನ ಎಕ್ಸ್ಪೆರಿಮೆಂಟ್ ಮಾಡಿವಿ ಸರ್. ಯಾವ್ದು ತರಬೇಕು, ಮಾರ್ಕೆಟ್ ಯಾವ್ದಿದೆ, ಯಾವ್ದು ಚೆನ್ನಾಗಿ ಸೇಲ್ ಆಗುತ್ತೆ, ನಮ್ಗೆ ಯಾವ್ದು ಫೀಡ್ ಎಷ್ಟಾಗ್ತದೆ ಎಲ್ಲ ನೋಡಕಂದ್ರೆ 3-4 ವರ್ಷ ಕಂಪ್ಲೀಟ್ ಬೇಕು, ಕಂಪಲ್ಸರಿ ಬೇಕು. ಇವಾಗ ಮೇನ್ ಬಂದು ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಆಯ್ತು ಸರ್? ಇವಾಗ 4 years ಇಲ್ಲ 3 years ಕೆಳಗೆ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಇದು ಗೋಟ್ ಫಾರ್ಮಿಂಗ್, ನಿಮ್ಗೆ ಪ್ರಾಬ್ಲಮ್ಸ್ ಏನಾಯ್ತು ಸರ್ ಇದರಿಂದ? ಸ್ಟಾರ್ಟಿಂಗ್ ನಮ್ಗೆ ಗೊತ್ತಾಗ್ತದಿಲ್ರಿ ಯಾವ್ದ್ ಮರಿ ಪರ್ಚೇಸ್ ಮಾಡ್ಬೇಕು, ಯಾವ ತರ ಅದಕ್ಕೆ ಫುಡ್ ಬೇಕು, ಡೈಟ್ ಯಾವ್ದು ಮೇಂಟೈನ್ ಮಾಡ್ಬೇಕು. ಬರ್ಬರ್ತಾ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರಾಕ್ಟಿಕಲ್ ಇಂದ ಆಮೇಲೆ ಟ್ರೈನಿಂಗ್ ಅಟೆಂಡ್ ಆದ್ವಿ ನಾವು KVK ಅಲ್ಲಿ ರಾಯಚೂರಲ್ಲಿ. ಅಲ್ಲಿ ಸ್ವಲ್ಪ ಗೊತ್ತಾಯ್ತು ಫೀಡ್ ಯಾವ ತರ ಕೊಡ್ಬೇಕು, ಯಾವ ತರ ಡೈಟ್ ಮೇಂಟೈನ್ ಮಾಡ್ಬೇಕು.
ಅದ್ ನಮ್ಗೆ ಅರ್ಥ ಆದ್ಮೇಲೆ ನಮ್ಗೆ ಇವಾಗ ತನ ಇನ್ನೂ ನಾವು ಕಲಿತಾ ಇದೀವಿ ಕಲಿತಾ ಇದೀವಿ ನಾವು ಸೆಲ್ ಎಲ್ಲಿ ಮಾಡ್ತಾರೆ ಇದನ್ನ ತಗೊಂಡೋಗಿ ಎಲ್ಲಿ ಮಾಡ್ತಾರೆ? ಇಲ್ಲೇ ಸರ್ ಕೌಂಟರ್ ಸೆಲ್ ನಮ್ದು. ಕೌಂಟರ್ ಸೆಲ್ ಇಲ್ಲೇ ಸರ್ 3-4 ವರ್ಷದಿಂದ ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಸರ್, ಒಬ್ರಿಗೊಬ್ರು ಹಿಂಗೆ ಮಾಡಿ ನೋಡ್ತಾರೆ. ಇಲ್ಲಿ ಬಲ್ಗಡೆ ಯಾರನ್ನ ಇದ್ರೆ ಏರಿಯಾದಲ್ಲಿ ಅವ್ರು ಹೇಳ್ತಾರೆ, ಕಳ್ಸಿಕೊಡ್ತಾರೆ. ಕಸ್ಟಮರ್ ಇಲ್ಲೇ ಬರ್ತಾರೆ, ಇಲ್ಲಿಗೆ ಬಂದು ಖರೀದಿ ಮಾಡಿ ತಗೊಂಡು ಹೋಗ್ತಾರೆ. ಒಂದ್ಸಾರಿ ನಾವು ಒಂದ್ ಬ್ಯಾಚ್ ಟ್ರೈ ಮಾಡಿದ್ವಿ ಹೈದರಾಬಾದ್ಗೆ ಹೋಗಿ, ಅಲ್ಲಿ ಮಂಡಿ ಅಂತ ಇರ್ತಲ್ಲ ಸೇಲ್, ಅಲ್ಲೂ ಸೇಲ್ ಮಾಡಿದ್ವಿ. ಅದನ್ನು ವರ್ಕೌಟ್ ಆಯ್ತು ನಮ್ಗೆ. ಹೈದರಾಬಾದ್ ಒಳಗೆ ನೀವು ಮಂಡಿ ಸೇಲ್ ಮಾಡಿದ್ ಕೂಡ ವರ್ಕೌಟ್ ಆಯ್ತು. ಇವಾಗ ನಮ್ ಲೋಕಲ್ ಮಾರ್ಕೆಟ್ ಒಳಗೆ ಸೇಲ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಬರಂಗಿಲ್ಲ, ಅಲ್ಲಿನ ಒಳ್ಳೆ ರಿಟರ್ನ್ಸ್ ಅದ. ಅದಕ್ಕಿಂತ ಇಲ್ಲೇ ಕೌಂಟರ್ ಸೆಲ್ ಇಂಡಿವಿಜುವಲ್ ಮಾರಿದ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ. ಬಲ್ಕ್ ಅಲ್ಲಿ ಮಾರಿದ್ರೆ ಸ್ವಲ್ಪ ಹೋಲ್ಸೇಲ್ ಟೈಪ್ ನಮ್ಗೆ ಇದು ಸಿಗುತ್ತೆ ಮಾರ್ಜಿನ್. ಇಲ್ಲೇ ಮಾಡಿದ್ರೆ ಒಳ್ಳೇದು. ಹೆವಿ ಸೈಜ್ ಇರುತ್ತೆ. ಲೈವ್ ಐಟಮ್ ಬಂದು ಒಂದು 50 to 55, 45, 18,000 ಇಂದ 20-24,000 ತನಕ ನಾವು ಬಕ್ರೀದಿ ಮಾಡ್ತೀವಿ. ಇವಾಗ ಬೇರೆ ಯಾರಾದ್ರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಇವಾಗ ಏನೋ ನಮ್ಮ ಯೂತ್ ಜನರೇಷನ್ ಆಗ್ಲಿ ಬೇರೆ ಏನಾಗ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ತಗೊಂಡ್ ಗೋಟ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಏನಾದ್ರು ಸಜೆಷನ್ಸ್ ಏನಾದ್ರು ಅವ್ರಿಗೆ? ಮಾಡ್ಬೋದು ಸರ್, ಆದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಫುಲ್ ಟೈಮ್ ಕೊಡ್ಬೇಕು ಸರ್. ಯಾವಾಗ ಎಲ್ಲಾರು ಏನಂತಾರ ಬರ್ತಾರ ಒಂದ್ 5,000 ತಂದು 10,000 ಮಾರಿ 50% ಮಾರ್ಜಿನ್ ಇದೆ ಹಂಗಿದೆ ಅಂತಾರ. ಇದಾದ್ಮೇಲೆ ತಂದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಒಂದು 2-4 ತಂದು ಒಂದ್ 4-5 ತಿಂಗಳ ನೋಡಿ ಅದ್ರ ಮೇಲೆ ಸ್ಟಡಿ ಮಾಡಿ ಅದಾದ್ಮೇಲೆ ಡಿಸಿಷನ್ ತಗೋಬೇಕು. ಒಮ್ಮೆಲೆ ಸೀದಾ ನಾವು ಎಲ್ಲಾ ಶೆಡ್ ಹೈಟೆಕ್ ಮಾಡಿದ್ವಿ 40-50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಲಾಸ್ ಆಗ್ತಾರೆ. ಸ್ಟಾರ್ಟಿಂಗ್ ನಾವು ಅದ್ರ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಅದೇ ತನ್ನಸ್ಥಾನೇ ಬೆಳ್ಕೊಂಡು ಹೋಗ್ಬೇಕು ಸರ್. ನಾವಾಗಿ ದೊಡ್ಡದ್ ಮಾಡ್ಬಾರ್ದು.